ಪದ್ಯ ಬೇವು ಬೆಲ್ಲದೊಳಿಡಲೇನು ಫಲ ಅಂತಕ್ಕಂಥ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಆಲ್ರೆಡಿ 8ನೇ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾ ಬಂದಿದ್ದೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕನ್ನು ಕೊಡ್ತೀನಿ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಸ್. ಸೊ ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು. ಮೊದಲ ಪ್ರಶ್ನೆ, ಪುರಂದರದಾಸರ ಅಂಕಿತ ಯಾವುದು? ಸರಿಯಾದ ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಪ್ರಶ್ನೆ 2, ಜನಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಉತ್ತರ ಕಪಟತನವನ್ನು ಬಿಡಬೇಕು. ಪ್ರಶ್ನೆ 3, ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು? ಉತ್ತರ ಮಂತ್ರಪಠನೆಯ ಫಲ ಸಿಗಬೇಕಾದರೆ ಮನುಜ ಕುಟಿಲತೆಯನ್ನು ಬಿಡಬೇಕು. ಪ್ರಶ್ನೆ 4, ಗೀತೆಯನ್ನು ಓದಿದ ಫಲ ಯಾವಾಗ ದೊರೆಯುತ್ತದೆ? ಘಾತಕತನವನ್ನು ಬಿಟ್ಟಾಗ ಮಾತ್ರ ಗೀತೆಯ ಓದಿದ ಫಲ ದೊರೆಯುವುದು. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು? ಉತ್ತರ ತಂದೆ ತಾಯಿಯರ ಮನಸ್ಸನ್ನು ನೋಯಿಸದೆ, ಅವರನ್ನು ಪ್ರೀತಿ ವಾತ್ಸಲ್ಯಗಳಿಂದ ಮಾತನಾಡಿಸುತ್ತಾ, ಅವರಿಗೆ ಕಷ್ಟ ಕೊಡದೆ, ಅವರು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಮಕ್ಕಳೇ ಮಾಡಿ ಅವರು ಆಯಾಸಗೊಳ್ಳುವಂತೆ, ಸಂತೋಷ ನೆಮ್ಮದಿಯಿಂದ ಇರುವಂತೆ ನೋಡಿಕೊಂಡರೆ ಯಾತ್ರೆ ಮಾಡಿದ ಫಲ ಸಿಗುವುದು. ಇಷ್ಟು ಮಾತ್ರವಲ್ಲದೆ ಘಾತಕತನವನ್ನು ಬಿಡುವುದರಿಂದ ಭಗವದ್ಗೀತೆಯನ್ನು ಓದಿದ ಪುಣ್ಯ ಫಲ ಸಿಗುವುದು. ಪ್ರಶ್ನೆ 2, ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ? ಉತ್ತರ ಮೋಸ ವಂಚನೆ ಮಾಡದೆ ನಿಯತ್ತಿನಿಂದ ಕಾರ್ಯಗಳನ್ನು ಮಾಡಿದಾಗ ಜಪದ ಫಲ ಸಿಗುತ್ತದೆ. ಯಾವಾಗಲೇ ಸಿಡುಕುವುದನ್ನು, ರೇಗುವುದನ್ನು ಸಿಟ್ಟು ಮಾಡಿಕೊಳ್ಳದೆ, ಶಾಂತಿ ಇಲ್ಲದೆ, ಭಕ್ತಿ ಇಲ್ಲದೆ ಇದ್ದಾಗ ಉಪವಾಸ ವ್ರತ ಮಾಡಿದರೆ ಅದರ ಫಲ ದೊರೆಯುವುದಿಲ್ಲ. ಮುಖ್ಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯಿರಿ. ಮೊದಲ ವಾಕ್ಯ, ಮಂತ್ರವ ಪಠನೆಯ ಮಾಡಿದರೇನು ಫಲ ಅಂತ ಇದೆ. ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮೋಸ ವಂಚನೆಯನ್ನು ಬಿಡದೇ ಇರುವ ಕುಜನರು ಮಂತ್ರವನ್ನು ಪಠನ ಮಾಡಿದರೆ ಏನು ಫಲ ಎಂದು ಹೇಳೋ ಸಂದರ್ಭದಲ್ಲಿ ಪ್ರಸ್ತುತ ಈ ವಾಕ್ಯವನ್ನು ಹೇಳಿದ್ದಾರೆ. ಸ್ವಾರಸ್ಯ, ಈ ಸಮಾಜದಲ್ಲಿ ಕೆಲವರು ಇನ್ನೊಬ್ಬರಿಗೆ ಮೋಸ ಮಾಡುತ್ತಾ, ವಂಚಿಸುತ್ತಾ, ಮುಗ್ಧರ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡು ಇರುವಂಥ ಕೆಟ್ಟ ಜನರು ಯಾವುದೇ ದೇವರ ಮಂತ್ರವನ್ನು ಓದಿದರೂ ಪ್ರಯೋಜನವಾಗುವುದಿಲ್ಲ. ದೇವರನ್ನು ಮೆಚ್ಚಿಸಲು ಮಂತ್ರ, ಆದರೆ ಜನರನ್ನ ಪಠನೆ ಭಕ್ತಿಯ ಒಂದು ಮಾರ್ಗ. ಮೋಸಗೊಳಿಸುತ್ತಾ, ವಂಚಿಸುತ್ತಾ ಬದುಕುತ್ತಾ ಇರುವವರು ಯಾವುದೇ ಮಂತ್ರ ಓದಿದರೂ ಪ್ರಯೋಜನವಲ್ಲ ಎಂಬುದಾಗಿ ದಾಸರು ಹೇಳಿದ್ದಾರೆ. ವಿಶೇಷತೆ, ದಾಸರು ನಿಜವಾದ ಮಂತ್ರ ಪಠನೆಯು ಭಕ್ತಿ ಮಾರ್ಗವೆಂದು ಸೂಚಿಸಿದ್ದಾರೆ. ಕುಜನರು ತಿದ್ದುವುದು ಕಷ್ಟ. 2ನೇ ವಾಕ್ಯ, ಮಾತಾಪಿತರು ಬಳಲಿಸುವಾತನು. ಪ್ರಸ್ತಾವನೆ. ಪ್ರಸ್ತುತ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ತಂದೆ ತಾಯಿಯವರ ಮನಸ್ಸನ್ನು ನೋಯಿಸಬಾರದು. ಈಗಾಗಲೇ ಬಳಲಿರುವ ಅವರನ್ನು ಮತ್ತಷ್ಟು ಬಳಲಿಸಿ ನೋಯಿಸಬಾರದು. ಅವರಿಗೆ ಸಾಕಷ್ಟು ಗೌರವ ಕೊಡಬೇಕು. ತಂದೆ ತಾಯಿಯನ್ನು ಪ್ರೀತಿಸದ, ಗೌರವಿಸದ ಮಕ್ಕಳು ಯಾತ್ರೆಯನ್ನು ಮಾಡಿದರೆ ಅದರ ಫಲ ಖಂಡಿತ ದೊರಕದು ಎಂದು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ್ದಾರೆ. ಸ್ವಾರಸ್ಯ, ಮಾತಾಪಿತರನ್ನ ಅಂದರೆ ತಂದೆ ತಾಯಿಯವರನ್ನ ಪ್ರೀತಿಯಿಂದ ಮಕ್ಕಳು ನೋಡಿಕೊಳ್ಳಬೇಕು. ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಶಾಂತಿ, ನೆಮ್ಮದಿ, ವಿಶ್ರಾಂತಿ ಬೇಕು. ಹೀಗಾಗಿ ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ದುಡಿಯಲೂ ಬಿಡದೆ ಅವರ ಬೇಕು ಬೇಡುಗಳನ್ನು ಮಕ್ಕಳಾದವರು ನೋಡಿಕೊಳ್ಳಬೇಕು. ತಂದೆ ತಾಯಿಯನ್ನು ಬಳಲಿಸುವಾತ ಯಾವುದೇ ತೀರ್ಥಯಾತ್ರೆ ಮಾಡಿದರೂ ಫಲವಿಲ್ಲ ಎಂಬುದಾಗಿ ದಾಸರು ತಿಳಿಸಿದ್ದಾರೆ. ವಿಶೇಷತೆ, ಮಾತಾಪಿತರ ಬಗ್ಗೆ ಮಕ್ಕಳ ಕರ್ತವ್ಯವನ್ನು ದಾಸರು ತಿಳಿಸಿಕೊಟ್ಟಿದ್ದಾರೆ. ಯಾವ ಯಾತ್ರೆಯೂ ಮಾಡದೆ ತಂದೆ ತಾಯಿಯರನ್ನು ನೋಯಿಸದೆ ಅವರನ್ನು ನೋಡಿಕೊಂಡರೆ ಭಗವಂತ ಮೆಚ್ಚಿಕೊಳ್ಳುತ್ತಾನೆ. 2ನೇ ವಾಕ್ಯ, ಸ್ನಾನವ ಮಾಡಿದ ರೇಣು ಫಲ. ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮಾಡಬಾರದ ಪಾಪದ ಕೆಲಸಗಳನ್ನು ಮಾಡಿ ಆ ಪಾಪಗಳನ್ನು ಕಳೆದುಕೊಳ್ಳಲು ಪವಿತ್ರ ನದಿಗಳಲ್ಲಿ ಮಿಂದು ಬಂದರೆ ಯಾವ ಫಲವೂ ದೊರೆಯುವುದಿಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ದಾಸರು ಈ ಸಾಲನ್ನು ಬರೆದಿದ್ದಾರೆ.
ಸ್ವಾರಸ್ಯ ಬಹಳವಾಗಿ ಕೆಟ್ಟ ಕೆಲಸಗಳನ್ನು ಮಾಡು, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮುಗ್ಧರನ್ನು ವಂಚಿಸೋದು, ಬಡವರ ಮೇಲೆ ಅತ್ಯಾಚಾರ ಮಾಡೋದು, ಇತರರನ್ನು ಕೆಟ್ಟ ಮಾತುಗಳಿಂದ ಅವಮಾನ ಮಾಡೋದು, ಹೀಗೆ ಮಾಡಬಾರದ ಹೀನ ಕೃತ್ಯಗಳನ್ನು ಮಾಡಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ನಾವು ಮಾಡಿದ ಪಾಪಗಳು ಖಂಡಿತ ತೊಡೆದು ಹೋಗೋದಿಲ್ಲ ಎಂಬುದಾಗಿ ದಾಸರು ತಿಳಿಸಿದ್ದಾರೆ. ವಿಶೇಷತೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಪುಣ್ಯದ ಕೆಲಸ ಎಂಬ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಆದ್ದರಿಂದ ಹಬ್ಬ ಹರಿದಿನಗಳನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಂದಿನಿಂದ ಇಂದಿನವರೆಗೂ ಈ ಸಂಪ್ರದಾಯ ಜಾರಿಗಳಲ್ಲಿದೆ. ಹಾಗೆಂದು ಪಾಪಕರ್ಮ ಮಾಡಿ ಪುಣ್ಯ ನದಿಗಳನ್ನು ಸ್ನಾನ ಮಾಡಿ ಬಂದರೆ ಪುಣ್ಯಫಲ ಖಂಡಿತ ಸಿಗೋದಿಲ್ಲ ಎಂದು ದಾಸರು ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಮೊದಲ ಪ್ರಶ್ನೆ, ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ, ವಿವರಿಸಿರಿ. ಉತ್ತರ, ಫಲ ದೊರೆಯಬೇಕಾದರೆ ಈ ಕೆಳಕಂಡ ಸತ್ಕರ್ಮಗಳನ್ನು ಮಾಡಬೇಕು. ಮನುಷ್ಯನಾದವನು ಯಾರಿಗೆ ಮೋಸ ಮಾಡಬಾರದು, ವಂಚನೆ ಮಾಡಬಾರದು, ಸುಳ್ಳು ಹೇಳಬಾರದು. ತಂದೆ ತಾಯಿಯರನ್ನ ಪೂಜ್ಯ ಭಾವನೆಯಿಂದ ನೋಡಿಕೊಳ್ಳಬೇಕು. ಅವರಿಗೆ ಪ್ರೀತಿ ವಾತ್ಸಲ್ಯದಿಂದ ನೋಡಬೇಕು. ಅವರಿಗೆ ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ ನೋಯಿಸಬಾರದು. ಯಾರಿಗೇ ಆದರೂ ಸರಿ ಅವಮಾನ ಮಾಡಬಾರದು. ಬಡವರನ್ನು ಮುಗ್ಧರನ್ನು ಹೀಯಾಳಿಸುವುದಾಗಲಿ, ಅವಮಾನ ಮಾಡುವುದಾಗಲಿ, ಅತ್ಯಾಚಾರ ಮಾಡುವುದಾಗಲಿ, ತಿರಸ್ಕಾರದಿಂದಾಗಲಿ ನೋಡಬಾರದು. ಅಂಗವಿಕಲರ ಬಗ್ಗೆ, ವಯೋವೃದ್ಧರ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಬೇಕು. ಅವರ ಮೇಲೆ ಘಾತಕತನವನ್ನು ತೋರಬಾರದು. ಎಂತಹ ಸಂದರ್ಭ ಬಂದರೂ ಸುಳ್ಳು ಹೇಳಬಾರದು. ಹೀನ ಕೃತ್ಯಗಳನ್ನು ಮಾಡಬಾರದು. ಯಾವಾಗಲೂ ಮುಖಗಂಟು ಹಾಕಿಕೊಂಡು ಬೇರೆಯವರ ಮೇಲೆ ಸಿಡುಕಬಾರದು. ಮಾತಿಗೆ ಕೋಪ ಮಾಡಿಕೊಳ್ಳಬಾರದು. ಯಾವುದೇ ಕೆಲಸ ಮಾಡಿದರೂ ಪ್ರಾಮಾಣಿಕವಾಗಿ ಮಾಡಬೇಕು. ಅದಕ್ಕೆ ಫಲಾಪೇಕ್ಷೆ ಮಾಡಬಾರದು. ಮನಸ್ಸಿನಲ್ಲಿ ನಿರ್ಮಲ ಭಕ್ತಿ ಇರಬೇಕು. ಪರಿಶುದ್ಧವಾದ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ. ಎಂದಿಗೂ ದುರ್ಜನರ ಸಂಘ ಮಾಡಬಾರದು. ಉತ್ತಮರ ಸಹವಾಸದಲ್ಲಿದ್ದು ಮಂತ್ರಪಠನ ಜಪತಪ ಮಾಡಬೇಕು. ಆಸರೆ ಇದು ತೋರಿಕೆಯಾಗಬಾರದು. ಉತ್ತಮವಾದ ಕೆಲಸ ಮಾಡಿ ದೀನರಿಗೆ ದುರ್ಬಲರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ಸದಾಕಾಲ ಮನದಲ್ಲಿ ವಿಠಲನ ಅಂದರೆ ಪಾಂಡುರಂಗ ವಿಠಲ ಅಥವಾ ಶ್ರೀಮನ್ನಾರಾಯಣನನ್ನ ಮಹಾವಿಷ್ಣುವನ್ನ ನೆನೆಯಬೇಕು. ದೇವರು ಮೆಚ್ಚುವಂತ ಕೆಲಸ ಮಾಡಬೇಕು. ಆಗಾಗ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ತೀರ್ಥಸ್ನಾನ ಮಾಡಬೇಕು. ಭಗವದ್ಗೀತೆ, ಸಹಸ್ರನಾಮಗಳು ಮುಂತಾದವುಗಳನ್ನು ಭಕ್ತಿಯಿಂದ ಪಠಿಸಬೇಕು. ಇದರಿಂದ ಅಂತರಂಗ ಶುದ್ಧಿ ಹಾಗೂ ಬಹಿರಂಗ ಶುದ್ಧಿ ಆಗುವುದು. ಸದಾಕಾಲ ನಮ್ಮನ್ನು ಭಕ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಮುಂತಾಗಿ ಪುರಂದರದಾಸರು ನಮ್ಮ ಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುವುದೆಂದು ತಿಳಿಸಿದ್ದಾರೆ. ಪ್ರಾಯೋಗಿಕ ಭಾಷಾಭ್ಯಾಸ. ಈ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ. ಮೊದಲ ವಾಕ್ಯ, ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತೆ. ಉತ್ತರ, ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ, ನೋವು, ನಲಿವು ಎಲ್ಲವೂ ಸಹಜವಾಗಿ ಬರುವುದು. ಆಸರೆ ಯಾವುದೇ ಅತಿಯಾಗಬಾರದು. ಅದರಲ್ಲಿಯೂ ಕೋಪ ಅತಿಯಾಗಲು ಬಿಡದೇಬಾರದು. ಏಕೆಂದರೆ ಕೋಪ ಬಂದಾಗ ಮನುಷ್ಯ ಹೇಗೆ ವರ್ತಿಸ್ತಾನೆ ಎಂದು ಹೇಳಲೂಬಾರದು. ಕೈಗೆ ಸಿಕ್ಕಿದ್ದನ್ನು ಹೊಡೆದು ಹಾಕೋದು. ಒಂದು ವೇಳೆ ಯಾರಾದರೂ ಎದುರಿಗೆ ಬಂದರೆ, ಅದರಲ್ಲಿಯೂ ಸಿಟ್ಟು ಬರೆಸಿದ ವ್ಯಕ್ತಿ ಎದುರಾಗಿದ್ದರೆ ಕೈಯಲ್ಲಿದ್ದ ವಸ್ತುವಿನಿಂದ ತೊಂದರೆಯಾಗುವಂಥ ಖಚಿತ ಕೈಕಾಲು ಮುರಿಯಲೂಬಹುದು ಅಥವಾ ತಲೆಗೆ ಪೆಟ್ಟು ಬೀಳಬಹುದು, ಸಾಯಲೂಬಹುದು. ಆದರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ ಬಂದಷ್ಟೇ ಬೇಗ ಕೋಪ ಕಡಿಮೆಯಾಗ್ತದೆ. ಆಗ ಆತನಿಗೆ ತಾನು ಮಾಡಿದ ತಪ್ಪು ತಿಳಿಯುತ್ತದೆ. ಆದ ಅನಾಹುತದ ಬಗ್ಗೆ ನೋಡಿದಾಗ ಆತನಿಗೆ ಪಶ್ಚಾತ್ತಾಪವೂ ಆಗುತ್ತದೆ. ಆದರೆ ಪ್ರಯೋಜನವೇನು? ಕೋಪದಿಂದ ಮಾಡಿದ ಅನಾಹುತ ಮತ್ತೆ ಸರಿ ಹೋಗುವುದೇ? ಆಗ 10 ರಂಪ ಮಾಡಿ ಪಶ್ಚಾತ್ತಾಪ ಪಟ್ಟರೂ ಹೋದ ಜೀವ ಮತ್ತೆ ಬರೋದಿಲ್ಲ. ಆದ್ದರಿಂದಲೇ ಹಿರಿಯರು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತ್ತೆ, ಅಂದರೆ ಮತ್ತೆ ಇರೋದಿಲ್ಲ ಎಂದು ಹಿರಿಯರು ಹೇಳಿದ್ದಾರೆ. ಎರಡನೇ ವಾಕ್ಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬ ಈ ಮಾತನ್ನ ಬಸವಣ್ಣನವರು ಸಮಾಜದ ಎಲ್ಲ ಜನರಿಗೂ ಹೇಳಿದ ಹಿತನುಡಿಯಾಗಿದೆ. ಸಾಮಾಜಿಕ ಕಳಕಳಿ ಹೊಂದಿದ ಬಸವಣ್ಣನವರು ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆಯೂ ತಿಳಿ ಹೇಳುತ್ತಾ, ಹಸಿದವನಿಗೆ ಅನ್ನವನ್ನ ಅಂದರೆ ಆಹಾರವನ್ನು ಉಣ್ಣಲು ನೀಡೋದು, ಬಾಯಾರಿದವರಿಗೆ ನೀರು ಕೊಡುವುದು, ಮನೆಗೆ ಬಂದ ಅತಿಥಿಗಳನ್ನು ನಮ್ಮ ಯೋಗ್ಯತಾನುಸಾರ ಸತ್ಕಾರ ಮಾಡೋದು, ಅಂದರೆ ಬಂದವರಿಗೆ ಬನ್ನಿ ಎಂದು ಕರೆದು ಕುಳಿತುಕೊಳ್ಳಿ ಎಂದು ಹೇಳುತ್ತಾ, ಚಾಪೆಯೋ ಕುರ್ಚಿಯೋ ಸೋಫಾನೋ ನಮ್ಮ ಮನೆಯಲ್ಲಿರುವುದನ್ನ ಮೇಲೆ ಕುಳಿಸಿ
ಹೇಳೋದು ಮನೆಯಲ್ಲಿರೋ ಕಾಫಿ ಟೀ ಅಥವಾ ಮಜ್ಜಿಗೆ ಏನೂ ಇಲ್ಲದಿದ್ದರೆ ಕೊನೆ ಪಕ್ಷ ನೀರಾದರೂ ಕೊಟ್ಟು ಉಪಚರಿಸುವುದೇ ಆಚಾರ. ಇದೇ ಆಚಾರ ಸಂಪ್ರದಾಯ. ಇದು ಮಾನವರಿಗೆ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಬೇಕು. ಪಕ್ಷಿಗಳಿಗೆ ಕಾಳು ಕಡ್ಡಿ ನೀರು ಕೊಡೋದು, ಪ್ರಾಣಿಗಳಿಗೆ ನೀರು ಕೊಡೋದು ಮುಂತಾದ ಕಾರ್ಯವನ್ನು, ಗಿಡಗಳಿಗೆ ನೀರುಣಿಸೋದು ಕೂಡ ಬಹಳ ಉತ್ತಮ ಕಾರ್ಯವಾಗಿದೆ. ಇಂಥ ಕಾರ್ಯಗಳನ್ನು ಮಾಡೋದ್ರಿಂದ ಆ ಶಿವನು ಮೆಚ್ಚುತ್ತಾನೆ. ಆಗ ಸ್ವರ್ಗ ಸುಖ ಸಿಗುತ್ತದೆ. ಅಂದರೆ ಶಾಂತಿ, ಸುಖ, ನೆಮ್ಮದಿ ಎಲ್ಲವೂ ಸಿಗುತ್ತದೆ. ಅದೇ ನಿಜವಾದ ಸ್ವರ್ಗ. ಇದನ್ನು ಅಂದರೆ ಇಂತಹ ಪದ್ಧತಿಯನ್ನು ಅಳವಡಿಸಿಕೊಳ್ಳದಿದ್ದರೆ, ಅಂದರೆ ಮನೆ ಬಾಗಿಲಿಗೆ ಹಸಿದು ಬಂದವರನ್ನು ಗದರಿಸಿ ಕಳಿಸೋದು, ಬೇಕಾದಷ್ಟು ತಿನ್ನಲು ಇದ್ದರೂ ವೇಸ್ಟ್ ಮಾಡಿ ಎಸೆಯುವರೇ ಹೊರತು ಹಸಿದವರು ಮನೆ ಬಾಗಿಲಿಗೆ ಬಂದಾಗ ಎದ್ದು ಕೊಡುವಷ್ಟು ಧಿಮಾಕು, ಅಹಂಕಾರ, ಇನ್ನು ಮಾತನಾಡಿಸುವ ರೀತಿಯೇ ಬೇರೆ. ತಿರಸ್ಕಾರದಿಂದ ಬೈಯುತ್ತಾ ರೇಗಾಡಿ ಸಿಡುಕಾಡಿ ಕಳುಹಿಸುವವರು ಬೇಡಿದವರಿಗೆ ತಾತ್ಕಾಲಿಕವಾಗಿ ನರಕ ಎನಿಸಬಹುದು. ಆದರೆ ರೇಗಾಡಿ ಹೊರಗೆಟ್ಟಿದ್ದವರಿಗೆ ನಿಜವಾದ ನರಕ ತಪ್ಪಿದ್ದಲ್ಲ ಎಂದು ಬಸವಣ್ಣನವರು ಎಚ್ಚರಿಸಿದ್ದಾರೆ. ಇದೇ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಗಾದೆ ಮಾತಿನ ಆಶಯ. ಇಷ್ಟಿತ್ತು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ 3ನೇ ಪದ್ಯ ಬೇವು ಬೆಲ್ಲದೊಳಿಡಲೇನು ಫಲದ ಅಭ್ಯಾಸ.